ಸರ್, ಅದು ಕನ್ನಡಲ್ಲ, ಕನ್ನಡ. ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿ ಸರ್. ಒಂದೇ ಕರೆಕ್ಷನ್. ಆದರೆ ಅದರ ಹಿಂದೆ ಇತ್ತು ಒಂದು ಭಾಷೆಯ ಮೇಲಿನ ಅಪಾರ ಪ್ರೀತಿ. ರಾಷ್ಟ್ರೀಯ ವೇದಿಕೆ, ಕೋಟ್ಯಾಂತರ ಜನರ ಗಮನ. ಆಪ್ಕಿ ಅದಾಲತ್ನ ಕಟ್ಕಟೆಯಲ್ಲಿ ಕುಳಿತಿದ್ದು ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಯಶ್. ಆದರೆ ಮಾತನಾಡಿದ್ದು ಮಾತ್ರ ತಾನು ಎಲ್ಲಿಂದ ಬಂದೆ ಅನ್ನೋದನ್ನ ಮರೆಯದ ಒಬ್ಬ ಕನ್ನಡಿಗ. ಶಾರುಖ್ ಖಾನ್ ಅವರ ಝೀರೋ ಎದುರು ಕೆಜಿಎಫ್ ರಿಲೀಸ್ ಆಗಿದ್ದರ ಬಗ್ಗೆ ಪ್ರಶ್ನೆ ಬಂದಾಗ ಯಶ್ ಅವರ ಉತ್ತರದಲ್ಲಿ ಕಾಂಪಿಟೇಷನ್ಗಿಂತ ರೆಸ್ಪೆಕ್ಟ್ ದೊಡ್ಡದಾಗಿತ್ತು. ಅವರು ಸೂಪರ್ ಸ್ಟಾರ್, ಸೀನಿಯರ್. ನನ್ನ ಹಿರಿಯರ್ಗಿಂತ ನಾನೇ ದೊಡ್ಡವನು ಅಂತ ಅಂದ್ಕೊಂಡ ದಿನ ನನ್ನ ಅಂಗಡಿ ಮುಚ್ಚಿ ಹೋಗುತ್ತೆ ಬಾಸ್. ಇದೇ ಡಿಫ್ರೆನ್ಸ್. ಗೆಲ್ಲಬೇಕು ಅನ್ನೋ ಹಸಿವು ಇರಬೇಕು, ಆದ್ರೆ ಗೆದ್ದ ಮೇಲೆ ಅಹಂಕಾರ ಬರಬಾರ್ದು. ಟಾಕ್ಸಿಕ್ ಚಿತ್ರದ ವಿವಾದಗಳ ಬಗ್ಗೆಯೂ ಪ್ರಶ್ನೆಗಳು ಬಂದವು. ಯಶ್ ತಪ್ಪಿಸಿಕೊಳ್ಳಲಿಲ್ಲ. ತಮ್ಮ ದೃಷ್ಟಿಕೋನವನ್ನು ಕಾನ್ಫಿಡೆಂಟ್ ಆಗಿ ಹೇಳಿದ್ರು. ಆದರೆ ಯಾರನ್ನೂ ವೈಯಕ್ತಿಕವಾಗಿ ಕೆಳಗೆಳೆಯಲಿಲ್ಲ. ಮತ್ತೆ ಫ್ಯಾನ್ಸ್ ಬಗ್ಗೆ ಸುಮಾರು 700 ಜನ ಇಂಡಿವಿಜುವಲ್ ಫೋಟೋ ಕೇಳಿದಾಗ ಒಬ್ಬೊಬ್ಬರ ಜೊತೆ ಫೋಟೋ ತೆಗೆಸಿಕೊಂಡಿದ್ದ ಘಟನೆಯನ್ನು ಯಶ್ ನೆನಪಿಸಿಕೊಂಡರು. ಯಾಕಂದ್ರೆ ಗ್ರೂಪ್ ಫೋಟೋದಲ್ಲಿ ಫ್ಯಾನ್ ತನ್ನನ್ನೇ ಹುಡುಕಬಹುದು, ಆದ್ರೆ ಪರ್ಸನಲ್ ಫೋಟೋ ಅದು ಆ ಅಭಿಮಾನಿಯ ಲೈಫ್ ಟೈಮ್ ಮೆಮರಿ. ಇಲ್ಲೇ ಸೂಪರ್ ಸ್ಟಾರ್ಗೂ ನಿಜವಾದ ಸ್ಟಾರ್ಗೂ ಡಿಫರೆನ್ಸ್ ಇದೆ. ಒಬ್ಬ ಬಸ್ ಡ್ರೈವರ್ನ ಮಗ, ಕನಸು ಹಿಡಿದು ಚಿತ್ರರಂಗಕ್ಕೆ ಬಂದ ಹುಡುಗ, ಇವತ್ತು ಭಾರತದ ಅತಿ ದೊಡ್ಡ ವೇದಿಕೆಗಳಲ್ಲಿ ಕನ್ನಡದ ಹೆಸರು ಹೇಳುತ್ತಿದ್ದಾನೆ. ಆದರೂ ಕಾಲು ಮಾತ್ರ ಅದೇ ಮಣ್ಣಿನ ಮೇಲಿದೆ. ಯಶ್ ಅವರ ಜರ್ನಿ ನಮಗೆ ಹೇಳೋದು ಒಂದೇ: ಎಷ್ಟು ಎತ್ತರಕ್ಕೆ ಹೋದಿರಿ ಅನ್ನೋದು ನಿಮ್ಮ ಸಕ್ಸೆಸ್, ಎತ್ತರಕ್ಕೆ ಹೋದ ಮೇಲೂ ಎಷ್ಟು ಹಂಬಲ್ ಆಗಿ ಉಳಿದಿರಿ ಅನ್ನೋದು ನಿಮ್ಮ ಕ್ಯಾರೆಕ್ಟರ್. ಅದಕ್ಕೆ ರಾಕಿ ಬಾಯ್ ತೆರೆ ಮೇಲೆ ದೊಡ್ಡವನು, ಯಶ್ ತೆರೆ ಹೊರಗೆ ಇನ್ನೂ ದೊಡ್ಡವನು. ಇಂತಹ ಕನ್ನಡಿಗನಿಗಾಗಿ ಒಂದು ಹಾಟ್ ಹಾಕಿ ಹೆಮ್ಮೆಯಿಂದ ಹೇಳಿ ಕನ್ನಡ.